ಇನ್ನು ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ 5 ಜನಕ್ಕೆ ಏನು ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಬಂದಿರುವಂಥದ್ದು. ಸೊ ಆ ವಿಚಾರಕ್ಕೆ ಮಾತಾಡಲಿಕ್ಕೆ ಏನು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಎನ್ ರವಿಕುಮಾರ್ ನಮ್ಮ ಜೊತೆಗೆ ಸರ್ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ 5 ಜನಕ್ಕೆ ನೋಟಿಸ್ ಕೊಡುವಂಥ ಕೆಲಸ ಆಗಿದೆ ಸರ್. ಏನೇನಾಗುತ್ತೆ ಸರ್ ನೆಕ್ಸ್ಟ್ ಪ್ರಕ್ರಿಯೆ ನೋಡಬೇಕು. ನಾನು ಪತ್ರಿಕೆಗಳಲ್ಲಿ ನೋಡಿನೇ ನನಗೆ ಗೊತ್ತಾಯಿತು. ಬಿ ಜೆ ಪಿ ಕೇಂದ್ರದಿಂದ ನೋಟಿಸ್ ಕೊಟ್ಟಿರ್ತಕ್ಕಂಥ ವಿಷಯ ನಾನು ಬೆಳಗ್ಗೆ ಪತ್ರಿಕೆಗಳಲ್ಲಿ ನೋಡಿದಾಗ ಗೊತ್ತಾಯಿತು. ನಾನು ರಾತ್ರಿ ತಡವಾಗಿ ಬಂದೆ. ಹಾಗಾಗಿ ಒಂದು ಪಾರ್ಟಿ ಶಿಸ್ತಿನ ಕಾಪಾಡಬೇಕು ಅನ್ನುವಂಥ ವಿಷಯದಲ್ಲಿ, ಪಾರ್ಟಿಯನ್ನು ಕಟ್ಟುವಂಥ ವಿಚಾರದಲ್ಲಿ ಪಕ್ಷ ಕ್ರಮ ತೆಗೆದುಕೊಂಡಿರ್ಬೋದು. ಹಾಗಾಗಿ ನೋಟಿಸ್ ಕೊಟ್ಟಿದೆ. ನೋಡೋಣ, ನೋಟಿಸ್ ಉತ್ತರವನ್ನು ಕೊಡ್ತಾರೆ. ಇದೆಲ್ಲ ಸಂಬಂಧಪಟ್ಟಂತೆ ಶಾಸಕರು, ಮಾಜಿ ಶಾಸಕರು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕೇಂದ್ರದ ನಾಯಕರೇ ಗಮನಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಆ ಪ್ರಕಾರವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೆಲ್ಲ ಕೆಲಸವನ್ನು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಕಾರ್ಯಕರ್ತರು ಜನರ ಅಪೇಕ್ಷೆಯ ಮೇರೆಗೆ ರಾಜ್ಯದ ಪ್ರಸಕ್ತ ಪರಿಸ್ಥಿತಿಯನ್ನು ಕೂಡ ಗಮನದಲ್ಲಿಟ್ಕೊಂಡು ರಾಜ್ಯದ ಜನರ ಆಸೆಗಳನ್ನು ನಾವು ಭಾಳ ಜವಾಬ್ದಾರಿಯುತವಾಗಿ ಪೂರೈಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ನಾವು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಪಕ್ಷವನ್ನು ನಾವು ಕಟ್ಟಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡ್ತೇವೆ. ಈಗ ನೋಟಿಸ್ ಕೊಡೋದ್ರಲ್ಲಿ ಏನಾದರೂ ಲೇಟ್ ಆಯಿತಾ ಹೇಗೆ ಅಂತ? ಯಾಕಂದರೆ ಸುಮಾರು ಒಂದು ವರ್ಷ ಕೇಂದ್ರದ ನಾಯಕತ್ವ ಏನಿದೆ ಎಲ್ಲವನ್ನು ಕೂಡ ಸರಿಯಾಗಿ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ನೋಡೋಣ ಮುಂದೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ. ತಡವಾಗಿರ್ಬೋದೇನೋ, ನೋಡೋಣ. ಸರ್, ಈಗ 72 ಗಂಟೆ ಒಂದು ಟೈಮಿಂಗ್ ಕೊಟ್ಟಿರುವಂಥದ್ದು. ಸೊ ಆ ಅವಧಿಯಲ್ಲಿ ಇವರು ಉತ್ತರ ನೀಡದೇ ಇದ್ದರೆ ಏನಾಗುತ್ತೆ ಸರ್ ನೆಕ್ಸ್ಟ್ ಪ್ರಕ್ರಿಯೆಯಲ್ಲಿ? ಗೊತ್ತಿಲ್ಲ, ಕೇಂದ್ರದವರೇ ಹೇಳಬೇಕು. ಯಾಕೆಂದರೆ ಕೊಟ್ಟಿರ್ತಕ್ಕಂಥದ್ದು ನೋಟಿಸು ಕೇಂದ್ರದವರು, ರಾಷ್ಟ್ರೀಯ ಅಧ್ಯಕ್ಷರು ಅವರೆಲ್ಲ ಮಾತಾಡಿಬಿಟ್ಟು ನೋಟಿಸ್ ಕೊಟ್ಟಿರ್ತಾರೆ. ಮುಂದೇನಾಗುತ್ತೆ ನೋಡೋಣ, ಕಾದು ನೋಡೋಣ. ಈಗ ಇನ್ನೊಂದು ಪ್ರಮುಖ ವಿಚಾರ, ರಾಜಣ್ಣ ಅವರು ಏನು ಮೊನ್ನೆ ಅಧಿವೇಶನ ಟೈಮಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಹೇಳಿರುವಂಥದ್ದು. ಸೊ ಎಲ್ಲ ಒಂದು ಕಡೆ ಯೂಟರ್ನ್ ಏನಾದರೂ ನಾನು ಆಲ್ರೆಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇನೆ. ಹನಿ ಟ್ರ್ಯಾಪ್ ಏನಿದೆ ಈ ವಿಷಯದ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ, ಕಠೋರವಾಗಿರ್ತಕ್ಕಂಥ, ದೃಢವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಅದಕ್ಕೆ ನಾವು ಹೇಳಿದ್ದೇವೆ, ಒಂದು CBIಗೆ ಕೊಡಿ ಅಥವಾ ಹೈಕೋರ್ಟ್ನ ಜಸ್ಟಿಸ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ದೀವಿ. ರಾಜ್ಯದಲ್ಲಿ ಸಾಕಷ್ಟು ಜನ ಕಂಗಾಲಾಗಿದ್ದಾರೆ. ನೀರು ಕುಡಿಯೋದಕ್ಕೆ ಸಮಸ್ಯೆ ಆಗಿದೆ, ಎಲೆಕ್ಟ್ರಿಸಿಟಿ ಸಮಸ್ಯೆ ಆಗಿದೆ, ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಸ್ಥಗಿತ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಆ ಕಡೆಗೆ ಸರ್ಕಾರ ಗಮನ ಕೊಡಬೇಕು. ಆದರೆ ದುರ್ದೈವ ಏನಪ್ಪ ಅಂತೇಳಿದರೆ ಸರ್ಕಾರ ಈ ಯಾವುದ್ಯಾವುದೋ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿದೆ. ಅದರೊಳಗೆ ಇದು ಒಂದು ಸಮಸ್ಯೆ, ಹನಿ ಟ್ರ್ಯಾಪು. ಮಂತ್ರಿಗಳೇ ಹೇಳಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹ ಪಡಿಸ್ತೇನೆ. ರಾಜಣ್ಣ ಅವರು ಸ್ವತಃ ಯೂಟರ್ನ್ ನೋಡಿದ್ರೆ ಹೇಗೆ ಅಂತ? ಯಾಕೆ ಅವ್ರ ಮಾತಿನಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ. ನಿನ್ನೆ ಹೋಮ್ ಮಿನಿಸ್ಟರ್ ಜೊತೆ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಹೋಗೋಣ. ಅಲ್ಲ, ಬದಲಾವಣೆ ಈ ಕಂಪ್ಲೇಂಟ್ ಮನವಿ ಕೊಟ್ಟಿದ್ದಾರೆ, ಅದನ್ನೇ ಕಂಪ್ಲೇಂಟ್ ಆಗಿ ಸ್ವೀಕಾರ ಮಾಡೋದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕ್ರಮ ತೆಗೆದುಕೊಳ್ತೀನಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇವೆ, ಕೂಡಲೇ ತನಿಖೆಯನ್ನು ನಡೆಸಿ. ಅಲ್ಪಸಂಖ್ಯಾತರ ಮೀಸಲಾತಿ ವಿಚಾರದಲ್ಲಿ DK ಶಿವಕುಮಾರ್ ಅವರು ಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ದೇಶದ್ರೋಹಿ ಮುಟ್ಟಾಳತನ. ಸಂವಿಧಾನ ಬದಲಾವಣೆ ಯಾಕೆ ವಿಭಜನೆ ಆಯಿತು? ಇದೇ ಥರದ ಮೀಸಲಾತಿ ಕಾರಣದಿಂದ, ಇದೇ ಥರದ ತುಷ್ಟೀಕರಣದ ಕಾರಣದಿಂದ ನಮ್ಮ ದೇಶ ಅವತ್ತು ವಿಭಜನೆಯಾಗಿ ಭಾರಿ ಹೊಡೆತವನ್ನು ಭಾರತ ಅನುಭವಿಸಿದೆ. ಇವತ್ತು ಮತ್ತೆ ಅದೇ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿದರೆ ಇದು ಅತ್ಯಂತ ದೇಶದ್ರೋಹಿತನ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು, ಅವ್ರಿಗೆ ಅನುಭವ ಜಾಸ್ತಿನೇ ಇದೆ, ಕೂಡಲೇ ಆ ಮೀಸಲಾತಿ 4% ಏನು ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಕೊಟ್ಟಿದ್ದೀರಾ ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತಾರೆ. DK ಶಿವಕುಮಾರ್ ವಿರುದ್ಧವಾಗಿದೆ ಸರ್. DK ಶಿವಕುಮಾರ್ ಸಂವಿಧಾನ ಬದಲಾವಣೆ ವಿಚಾರ ಏನು ಸರ್ ಅದು ಅಂತ? ಅಂದರೆ ಅಕಸ್ಮಾತ್ 4% ರಿಸರ್ವೇಷನ್ ಕೊಡೋದಕ್ಕೆ ಸಂವಿಧಾನ ಅಡ್ಡಿ ಬರೋದಾದರೆ ಸಂವಿಧಾನವನ್ನೇ ಬದಲಾಯಿಸ್ತೇವೆ. ಗುಡ್ ಡೇಸ್ ವಿಲ್ ಕಮ್, ಒಳ್ಳೆ ದಿನಗಳು ಬರ್ತವೆ, ಸಂವಿಧಾನವನ್ನು ಕೂಡ ಬದಲಾಯಿಸ್ತೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಗುಡ್ ಡೇಸ್ ಅಂದ್ರೇನು? ಇವ್ರ ಪ್ರಕಾರ ಕೇಂದ್ರ ಸರ್ಕಾರ ಹೋಗುತ್ತೆ, ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ, ನಾವು ಈ ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನೋದು ಇವ್ರಿಗೆ ಒಳ್ಳೆ ದಿನನಾ? ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಏನು ಹೇಳಿದ್ದಾರೆ,
ಇದಕ್ಕೆ ಸರಿಯಾದ ಬೆಲೆಯನ್ನು ತರಬೇಕು, ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಪಡಿಸ್ತೇನೆ. ಏನು ಇದಿಷ್ಟು ಎನ್ ರವಿಕುಮಾರ್ ಅವರ ಮಾತಾಗಿತ್ತು. ಇನ್ನು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರೋಕ್ಕೆ ಏನು ಸಂವಿಧಾನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತೇಳಿ ಏನು ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಏನು ರಾಜ್ಯದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಕುರಿತಾಗಿ ಅವರು ಈಗಾಗಲೇ ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಹಿಗರ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ 5 ಜನಕ್ಕೆ ಏನು ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಬಂದಿರುವಂಥದ್ದು. ಸೊ ಆ ವಿಚಾರಕ್ಕೆ ಮಾತಾಡಲಿಕ್ಕೆ ಏನು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಎನ್ ರವಿಕುಮಾರ್ ನಮ್ಮ ಜೊತೆಗೆ ಸರ್ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ 5 ಜನಕ್ಕೆ ನೋಟಿಸ್ ಕೊಡುವಂಥ ಕೆಲಸ ಆಗಿದೆ ಸರ್. ಏನೇನಾಗುತ್ತೆ ಸರ್ ನೆಕ್ಸ್ಟ್ ಪ್ರಕ್ರಿಯೆ ನೋಡಬೇಕು. ನಾನು ಪತ್ರಿಕೆಗಳಲ್ಲಿ ನೋಡಿನೇ ನನಗೆ ಗೊತ್ತಾಯಿತು. ಬಿ ಜೆ ಪಿ ಕೇಂದ್ರದಿಂದ ನೋಟಿಸ್ ಕೊಟ್ಟಿರ್ತಕ್ಕಂಥ ವಿಷಯ ನಾನು ಬೆಳಗ್ಗೆ ಪತ್ರಿಕೆಗಳಲ್ಲಿ ನೋಡಿದಾಗ ಗೊತ್ತಾಯಿತು. ನಾನು ರಾತ್ರಿ ತಡವಾಗಿ ಬಂದೆ. ಹಾಗಾಗಿ ಒಂದು ಪಾರ್ಟಿ ಶಿಸ್ತಿನ ಕಾಪಾಡಬೇಕು ಅನ್ನುವಂಥ ವಿಷಯದಲ್ಲಿ, ಪಾರ್ಟಿಯನ್ನು ಕಟ್ಟುವಂಥ ವಿಚಾರದಲ್ಲಿ ಪಕ್ಷ ಕ್ರಮ ತೆಗೆದುಕೊಂಡಿರ್ಬೋದು. ಹಾಗಾಗಿ ನೋಟಿಸ್ ಕೊಟ್ಟಿದೆ, ನೋಡೋಣ ನೋಟಿಸ್ ಉತ್ತರವನ್ನು ಕೊಡ್ತಾರೆ. ಇದೆಲ್ಲ ಸಂಬಂಧಪಟ್ಟಂತೆ ಶಾಸಕರು, ಮಾಜಿ ಶಾಸಕರು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕೇಂದ್ರದ ನಾಯಕರೇ ಗಮನಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಆ ಪ್ರಕಾರವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೆಲ್ಲ ಕೆಲಸವನ್ನು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಕಾರ್ಯಕರ್ತರು ಜನರ ಅಪೇಕ್ಷೆಯ ಮೇರೆಗೆ ರಾಜ್ಯದ ಪ್ರಸಕ್ತ ಪರಿಸ್ಥಿತಿಯನ್ನು ಕೂಡ ಗಮನದಲ್ಲಿಟ್ಕೊಂಡು ರಾಜ್ಯದ ಜನರ ಆಸೆಗಳನ್ನು ನಾವು ಭಾಳ ಜವಾಬ್ದಾರಿಯುತವಾಗಿ ಪೂರೈಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ನಾವು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಪಕ್ಷವನ್ನು ನಾವು ಕಟ್ಟಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡ್ತೇವೆ. ಈಗ ನೋಟಿಸ್ ಕೊಡೋದ್ರಲ್ಲಿ ಏನಾದರೂ ಲೇಟ್ ಆಯ್ತಾ ಹೇಗೆ ಅಂತ? ಯಾಕಂದರೆ ಸುಮಾರು ಒಂದು ವರ್ಷ ಕೇಂದ್ರದ ನಾಯಕತ್ವ ಏನಿದೆ ಎಲ್ಲವನ್ನು ಕೂಡ ಸರಿಯಾಗಿ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ನೋಡೋಣ ಮುಂದೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ. ತಡವಾಗಿರ್ಬೋದೇನೋ, ನೋಡೋಣ. ಸರ್, ಈಗ 72 ಗಂಟೆ ಒಂದು ಟೈಮಿಂಗ್ ಕೊಟ್ಟಿರುವಂಥದ್ದು. ಸೊ ಆ ಅವಧಿಯಲ್ಲಿ ಇವರು ಉತ್ತರ ನೀಡದೇ ಇದ್ದರೆ ಏನಾಗುತ್ತೆ ಸರ್ ನೆಕ್ಸ್ಟ್ ಪ್ರಕ್ರಿಯೆಯಲ್ಲಿ? ಗೊತ್ತಿಲ್ಲ, ಕೇಂದ್ರದವರೇ ಹೇಳಬೇಕು. ಯಾಕೆಂದರೆ ಕೊಟ್ಟಿರ್ತಕ್ಕಂಥದ್ದು ನೋಟಿಸು ಕೇಂದ್ರದವರು, ರಾಷ್ಟ್ರೀಯ ಅಧ್ಯಕ್ಷರು ಅವರೆಲ್ಲ ಮಾತಾಡಿಬಿಟ್ಟು ನೋಟಿಸ್ ಕೊಟ್ಟಿರ್ತಾರೆ. ಮುಂದೇನಾಗುತ್ತೆ ನೋಡೋಣ, ಕಾದು ನೋಡೋಣ. ಈಗ ಇನ್ನೊಂದು ಪ್ರಮುಖ ವಿಚಾರ, ರಾಜಣ್ಣ ಅವರು ಏನು ಮೊನ್ನೆ ಅಧಿವೇಶನ ಟೈಮಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಹೇಳಿರುವಂಥದ್ದು. ಸೊ ಎಲ್ಲ ಒಂದು ಕಡೆ ಯೂಟರ್ನ್ ಏನಾದರೂ ನಾನು ಆಲ್ರೆಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇನೆ. ಹನಿ ಟ್ರ್ಯಾಪ್ ಏನಿದೆ ಈ ವಿಷಯದ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ, ಕಠೋರವಾಗಿರ್ತಕ್ಕಂಥ, ದೃಢವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಅದಕ್ಕೆ ನಾವು ಹೇಳಿದ್ದೇವೆ, ಒಂದು CBIಗೆ ಕೊಡಿ ಅಥವಾ ಹೈಕೋರ್ಟ್ನ ಜಸ್ಟಿಸ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ದೀವಿ. ರಾಜ್ಯದಲ್ಲಿ ಸಾಕಷ್ಟು ಜನ ಕಂಗಾಲಾಗಿದ್ದಾರೆ. ನೀರು ಕುಡಿಯೋದಕ್ಕೆ ಸಮಸ್ಯೆ ಆಗಿದೆ, ಎಲೆಕ್ಟ್ರಿಸಿಟಿ ಸಮಸ್ಯೆ ಆಗಿದೆ, ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಸ್ಥಗಿತ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಆ ಕಡೆಗೆ ಸರ್ಕಾರ ಗಮನ ಕೊಡಬೇಕು. ಆದರೆ ದುರ್ದೈವ ಏನಪ್ಪ ಅಂತೇಳಿದರೆ ಸರ್ಕಾರ ಈ ಯಾವುದ್ಯಾವುದೋ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿದೆ. ಅದರೊಳಗೆ ಇದು ಒಂದು ಸಮಸ್ಯೆ, ಹನಿ ಟ್ರ್ಯಾಪು. ಮಂತ್ರಿಗಳೇ ಹೇಳಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹ ಪಡಿಸ್ತೇನೆ. ರಾಜಣ್ಣ ಅವರು ಸ್ವತಃ ಯೂಟರ್ನ್ ನೋಡಿದ್ರೆ ಹೇಗೆ ಅಂತ? ಯಾಕೆ ಅವ್ರ ಮಾತಿನಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ. ನಿನ್ನೆ ಹೋಮ್ ಮಿನಿಸ್ಟರ್ ಜೊತೆ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಹೋಗೋಣ. ಅಲ್ಲ, ಬದಲಾವಣೆ ಈ ಕಂಪ್ಲೇಂಟ್ ಮನವಿ ಕೊಟ್ಟಿದ್ದಾರೆ, ಅದನ್ನೇ ಕಂಪ್ಲೇಂಟ್ ಆಗಿ ಸ್ವೀಕಾರ ಮಾಡೋದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕ್ರಮ ತೆಗೆದುಕೊಳ್ತೀನಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇವೆ, ಕೂಡಲೇ ತನಿಖೆಯನ್ನು ನಡೆಸಿ. ಅಲ್ಪಸಂಖ್ಯಾತರ ಮೀಸಲಾತಿ ವಿಚಾರದಲ್ಲಿ DK ಶಿವಕುಮಾರ್ ಅವರು ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ದೇಶದ್ರೋಹಿ ಮುಟ್ಟಾಳತನ. ಸಂವಿಧಾನ ಬದಲಾವಣೆ ಯಾಕೆ ವಿಭಜನೆ ಆಯಿತು? ಇದೇ ಥರದ ಮೀಸಲಾತಿ ಕಾರಣದಿಂದ, ಇದೇ ಥರದ ತುಷ್ಟೀಕರಣದ ಕಾರಣದಿಂದ ನಮ್ಮ ದೇಶ ಅವತ್ತು ವಿಭಜನೆಯಾಗಿ ಭಾರಿ ಹೊಡೆತವನ್ನು ಭಾರತ ಅನುಭವಿಸಿದೆ. ಇವತ್ತು ಮತ್ತೆ ಅದೇ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿದರೆ ಇದು ಅತ್ಯಂತ ದೇಶದ್ರೋಹಿತನ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು, ಅವ್ರಿಗೆ ಅನುಭವ ಜಾಸ್ತಿನೇ ಇದೆ, ಕೂಡಲೇ ಆ ಮೀಸಲಾತಿ 4% ಏನು ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಕೊಟ್ಟಿದ್ದೀರಾ ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತಾರೆ. DK ಶಿವಕುಮಾರ್ ವಿರುದ್ಧವಾಗಿದೆ ಸರ್. DK ಶಿವಕುಮಾರ್ ಸಂವಿಧಾನ ಬದಲಾವಣೆ ವಿಚಾರ ಏನು ಸರ್ ಅದು ಅಂತ? ಅಂದರೆ ಅಕಸ್ಮಾತ್ 4% ರಿಸರ್ವೇಷನ್ ಕೊಡೋದಕ್ಕೆ ಸಂವಿಧಾನ ಅಡ್ಡಿ ಬರೋದಾದರೆ ಸಂವಿಧಾನವನ್ನೇ ಬದಲಾಯಿಸ್ತೇವೆ. ಗುಡ್ ಡೇಸ್ ವಿಲ್ ಕಮ್, ಒಳ್ಳೆ ದಿನಗಳು ಬರ್ತವೆ.
ಸಂವಿಧಾನವನ್ನು ಕೂಡ ಬದಲಾಯಿಸ್ತೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಗುಡ್ ಡೇಸ್ ಅಂದ್ರೇನು? ಇವ್ರ ಪ್ರಕಾರ ಕೇಂದ್ರ ಸರ್ಕಾರ ಹೋಗುತ್ತೆ, ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ, ನಾವು ಈ ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನೋದು ಇವ್ರಿಗೆ ಒಳ್ಳೆ ದಿನನಾ? ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಏನು ಹೇಳಿದ್ದಾರೆ, ಇದಕ್ಕೆ ಸರಿಯಾದ ಬೆಲೆಯನ್ನು ತರಬೇಕು, ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಪಡಿಸ್ತೇನೆ. ಏನು ಇದಿಷ್ಟು ಎನ್ ರವಿಕುಮಾರ್ ಅವರ ಮಾತಾಗಿತ್ತು. ಇನ್ನು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರೋಕ್ಕೆ ಏನು ಸಂವಿಧಾನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತೇಳಿ ಏನು ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಏನು ರಾಜ್ಯದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಕುರಿತಾಗಿ ಅವರು ಈಗಾಗಲೇ ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.